ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯ ಭಾಗ, ದೇವರು ನಿಮ್ಮನ್ನೆಂದಿಗೂ ಮರೆಯುವುದಿಲ್ಲ. ಪ್ರೈಸ್ ದ ಲಾರ್ಡ್. ಸಂತೋಷ ಪಡ್ರಿ, ದೇವರು ನಿನ್ನನ್ನೆಂದಿಗೂ ಮರೆಯುವುದಿಲ್ಲ. ಈ ವಾಕ್ಯ ಭಾಗದ ಮುಖಾಂತರ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಸಹೋದರಿ, ಸಹೋದರನೇ, ತಮ್ಮನೇ, ಅಕ್ಕನೇ, ಅಮ್ಮ, ಈ ವಾಕ್ಯ ಭಾಗವು ನಿನಗೆ ಆಗಿದೆ. ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 15ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 15ನೇ ವಚನ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತಾನೇ ಮಲೆ ಕೂಸಾನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನೆಲ್ಲರೂ ಕೈ ಬಿಟ್ಟಿದ್ದಾರೆ, ನನ್ನನ್ನೆಲ್ಲರೂ ತಳ್ಳಿ ಬಿಟ್ಟಿದ್ದಾರೆ, ನನ್ನನ್ನು ಪ್ರೀತಿ ಮಾಡೋರು ಯಾರೂ ಇಲ್ಲಂತ ಒದ್ದಾಡಿ ಕೊರಗಿ ಕೊರಗಿ ರಾತ್ರಿ ಹಗಲು ಕೊರಗುತ್ತಾ ಇರುವಂತಹ ಸಹೋದರ, ಸಹೋದರಿ, ಈ ವಾಕ್ಯವು ನಿನಗೆ ಸ್ವಾಮಿ ಮಾತಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮನು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಕೊರಗುತ್ತಾ ಇದೆಯಾ? ಮೇಲೆ ಒಬ್ಬರಿದ್ದಾರೆ. ಆ ಕೊರಗು, ಆ ಕಣ್ಣೀರನ್ನೆಲ್ಲ ಒರೆಸುವುದಕ್ಕಾಗಿ ಆ ಯೇಸು ನಿನಗೋಸ್ಕರ ಇಳಿದು ಬಂದಿದ್ದಾನೆ. ಸಹೋದರಿ, ಸಹೋದರನೇ, ಒಬ್ಬ ತಾಯಿ ತನ್ನ ಮಲೆ ಕೂಸನ್ನಾದ್ರೂ ಮರೆತು ಹೋಗ್ತಾಳೆ, ಆದ್ರೆ ಯೇಸು ನಿನ್ನನ್ನು ಎಂದಿಗೂ ಮರೆಯೋದಿಲ್ಲ. ಕಾರಣ ಏನು ಗೊತ್ತಾ? ದೇವರು ಜಗದುತ್ಪತ್ತಿಗೆ ಮುಂಚೆನೆ ನಿನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಸಹೋದರಿ, ಇದು ನಿನಗೆ. ಈ ವಾಕ್ಯವನ್ನು ಕೇಳುವಂತ ಸಹೋದರನೇ, ಇದು ನಿನಗೆ. ನೀನು ಮಾಡುವಂತ ಕೆಲಸದಲ್ಲಿ ಜನರು ನಿನ್ನ ಮರೆತಿದ್ದಾರ, ನಿಮ್ಮ ನಾಯಕರು ನಿಮ್ಮನ್ನು ಮರೆತಿದ್ದಾರ, ನಿಮ್ಮ ಸ್ನೇಹಿತರು ನಿಮ್ಮನ್ನು ತಿರಸ್ಕಾರ ಮಾಡಿದಾರ, ನಿಮ್ಮ ತಂದೆ ತಾಯಿ ನಿನ್ನನ್ನು ದೂರ ಮಾಡಿದಾರ. ಪರವಾಗಿಲ್ಲ ಬಿಡ್ರಿ, ದೇವರು ತಳ್ಳಿಲ್ವಲ್ಲ, ದೇವ್ರು ತಳ್ಳಿಲ್ವಲ್ವಾ? ದೇವರು ಎಂದಿಗೂ ತಳ್ಳೋದಿಲ್ಲ, ದೇವರು ನಿನ್ನನ್ನು ಎಂದಿಗೂ ತಿರಸ್ಕಾರ ಮಾಡೋದಿಲ್ಲ. ಮನುಷ್ಯರು ಎಂತವ್ರಂದ್ರೆ, ಅಯ್ಯೋ ಆ ಹುಡುಗ ಕಪ್ಪಾಗಿದ್ದಾನೆ, ಕಪ್ಪಗಿದ್ದಾನೆ, ನಮ್ಮ ಹುಡುಗ ಬೇಡ. ಅಯ್ಯೋ ಆ ಹುಡುಗ ಮೆಲ್ಲಗಣ್ಣಾಗಿದ್ದಾನೆ, ಆ ಹುಡುಗ ನನಗೆ ಬೇಡ. ಈ ಹುಡುಗ ಏನು ಓದಿಲ್ಲ, ಆ ಹುಡುಗ ನನಗೆ ಬೇಡ. ಹುಡುಗ ಹೇಳ್ತಾನೆ, ಅಯ್ಯೋ ಹುಡುಗಿ ಕಪ್ಪಗಿದ್ದಾಳೆ, ನನಗೆ ಬೇಡ. ಅವ್ರು ತುಂಬಾ ಬಡ ಜನರು, ಅವ್ರು ನನಗೆ ಬೇಡ. ಆಕೆ ಕುಂಟುತ್ತಾ ಇದ್ದಾಳೆ, ಆ ಹುಡುಗಿ ನನಗೆ ಬೇಡ. ಈ ರೀತಿಯಾಗಿ ಎಷ್ಟೋ ಜನ ಮಾತಾಡ್ಕೊಳ್ತಾರೆ. ಆಗ ಈ ಮಾತುಗಳನ್ನು ಕೇಳಿ ಜಿಗುಪ್ಸೆಯಾಗಿ ನೊಂದುಕೊಂಡು ಬೆಂದು ಹೋಗಿ, ಈ ಲೋಕ ಸಾಕು, ಈ ಲೋಕದಲ್ಲಿ ಇರೋ ಬದಲು ಸಾಯ್ಬೇಕು, ಈ ಆತ್ಮಹತ್ಯೆ ಮಾಡ್ಕೋಬೇಕಪ್ಪ, ಈ ಲೋಕ ಸಾಕು, ಈ ಲೋಕ ಯಾರು ನಮ್ಮನ್ನು ಪ್ರೀತಿ ಮಾಡಲ್ಲ ಅಂತ ನೀನು ಭಯಪಟ್ಟು ಕೊರಗಿ ಕೊರಗಿ ಕಣ್ಣೀರು ಸುರಿಸುವುದಾದರೆ, ಈ ವಾಕ್ಯ ದೇವ್ರ ಸ್ವಾಮಿ ಹತ್ರ ಮಾಡ್ತಾ ಇದ್ದಾರೆ. ಒಬ್ಬ ಹೆಂಗಸು ತಾನು ಎತ್ತು ಮಗುವಿನ ಮೇಲೆ ಕರುಣೆ ಇದೆ, ತನ್ನ ಮಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದ್ರೂ ನಿನ್ನನ್ನು ಮರೆಯೇ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗೋ 16ನೇ ವಚನ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದಾನೆ. ಪ್ರೈಸ್ ದ ಲಾರ್ಡ್. ಆತನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದ ನಮ್ಮ ಸಹೋದರಿ, ಭಯಪಡಬೇಡ, ಧೈರ್ಯಪಡು, ಎದ್ದೇಳು. ನೀನು ಬಿದ್ದಿರುವಂತ ಜಾಗದಿಂದ ಎದ್ದೇಳು. ದೇವ್ರಿಗಾಗಿ ನಿಂತುಕೋ, ದೇವ್ರಿಗಾಗಿ ನಿಂತುಕೋ ಸಹೋದರ. ನನ್ನ ಹತ್ರ ಹಣ ಇದೆ, ಬಂಗ್ಲೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಆದ್ರೆ ಸಮಾಧಾನ ಇಲ್ಲ ಅಂದ್ಬಿಟ್ಟು ಬಾಧೆ ಪಡ್ತಾ ಇದೆಯಾ? ಎದ್ದೇಳು. ನಿನ್ನ ಆಸ್ತಿ, ನಿನ್ನ ಅಂತಸ್ತು ಹಿಂದೆ ಬರೋದಿಲ್ಲ, ನಿನ್ನ ಜೊತೆ ಅದು ನಿಲ್ಲೋದಿಲ್ಲ. ಯೇಸು ನಿನ್ನ ಜೊತೆ ನಿಲ್ತಾರೆ, ಯೇಸು ನಿನಗಾಗಿ ಹೋರಾಡ್ತಾರೆ, ಯೇಸು ನಿನ್ನನ್ನು ಬಲಪಡಿಸ್ತಾರೆ, ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿ ಮಾಡ್ತಾ ಇದ್ದಾನೆ ಸಹೋದರಿ, ಪ್ರೀತಿ ಮಾಡ್ತಾ ಇದ್ದಾನೆ. ಆತ್ಮಹತ್ಯೆಗಳು ಮಾಡ್ಕೊಳ್ಳೋ ಮನಸ್ಸು ತೆಗೆದಾಕು, ಅದು ಸೈತಾನನಿಂದ ಬರುವಂತದ್ದಾಗಿದೆ. ಸೈತಾನನು ಕೆಟ್ಟ ಆಲೋಚನೆ ತಂದು ನಿನ್ನ ಆತ್ಮವನ್ನು ನರಕದಲ್ಲಿ ಹಾಕೋದಕ್ಕೆ ಪ್ರತಿದಿನ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನ ಸ್ವರಕ್ಕೆ ನೀನು ಕಿವಿಗೊಡಬೇಡ. ದೇವರ ವಾಕ್ಯ ಸ್ವರಕ್ಕೆ ನೀನು ಕಿವಿಗೊಡು. ದೇವರ ವಾಕ್ಯಕ್ಕೆ ನೀನು ಕಿವಿಗೊಟ್ಟಾಗ ನಿನ್ನ ಉನ್ನತವಾದ ಸ್ಥಿತಿಯಲ್ಲಿ ದೇವರು ನಡೆಸುವಂತವನಾಗಿದ್ದಾನೆ. ಆಮೇನ್. ನೋಡ್ರಿ, ಆತನ ಅಂಗೈಗಳಲ್ಲಿ ನೀನು ಚಿತ್ರಿಸಿದ್ದಾನೆ. ಆತನ ಅಂಗೈಗಳಲ್ಲಿ ನಿಧಿಯಮ್ಮ. ಮರಿಬೇಡ, ದೇವ್ರನ್ನೆಂದಿಗೂ ಮರಿಬೇಡ. ದೇವ್ರು ನೀನು ಎಂದಿಗೂ ಬಿಟ್ಕೊಡೋದಿಲ್ಲ, ನೀನು ಹಿಂದೆನೆ ಇರ್ತಾನೆ. ಅಪ್ಪ ಯೇಸು ಅಂತ ನೀನು ಯಾವುದೇ ಸ್ಥಳದಲ್ಲಿ ಕೂಗಿದ್ರು ಕೂಡ ನಿನ್ನ ಜೊತೆಯಲ್ಲಿ ಬಂದು ನಿಲ್ಲುವನೇ ಯೇಸು. ಆಮೇನ್, ಆಮೇನ್. ನೀನು ಎಂಥ ಜಾಗದಲ್ಲಿ ಗಾಢಂಧ ಕಾಲದಲ್ಲಿ ನಡೀತಾ ಇರು,
ಒಬ್ಬಳೇ ಇದೆಯಾ? ಒಂಟಿಯಾಗಿದೆಯಾ? ಯೇಸು ಅಂತ ಕರಿ. ಭಯ ಪಡ್ತಾ ಇದೆಯಾ? ಯೇಸು ಅಂತ ಕರಿ. ಅನಾರೋಗ್ಯದಲ್ಲಿದೆಯಾ? ಯೇಸು ಅಂತ ಕರಿ. ದುಃಖದಲ್ಲಿದೆಯಾ? ಯೇಸು ಅಂತ ಕರಿ. ತಾಯಿ ತನ್ನ ಮಗಳನ್ನು ಮರೆತು ಹೋಗ್ಬೋದು. ಯೇಸು ನಿನ್ನ ಎಂದಿಗೂ ಮರೆಯುವುದು. ಜ್ಞಾಪಕ ಪಡ್ಕೋ, ಯೇಸುವನ್ನು ನಂಬಿಕೋ, ಯೇಸು ಮೇಲೆ ದೃಷ್ಟಿ ಇಡು. ಯೇಸು ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ಹೇಳುತ್ತೆ. ಅಲ್ಲೂಯೆ. ಆಮೇಲೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ. ಕ್ರೈಸ್ತ